ಹೋರಾಟ ಮಾಡಕ್ಕೂ ಒಂದ್ ವಯಸ್ಸಿರುತ್ತೆ. ನೀನ್ ಯಾವಾಗ ಹೋರಾಟ ಮಾಡ್ಬೇಕಿತ್ತು ಅವಾಗ ಸೈಲೆಂಟ್ ಆಗಿದ್ದೆ. ಈಗ ಸುಮ್ನೆ ಇರೋ ಸಮಯದಲ್ಲಿ ನೀನ್ ಯುದ್ಧ ಶುರು ಮಾಡಿದ್ಯಾ, ಗೆರೆ ಎಳಿತಿದ್ಯಾ. ನೀವಿಬ್ರು ಈಗ ಅತ್ತೆ ಮಾವ ಆಗಿದ್ದೀರಾ ಅನ್ನೋದನ್ನ ಮರಿಬೇಡಿ. ಗಂಡ ಹೆಂಡತಿ ಮಧ್ಯೆ ಡೈವರ್ಸ್ ಆದ್ರೆ ಜನ ಆಡ್ಕೋತಾರೆ, ಅಪ್ಪ ಅಮ್ಮನ ಮಧ್ಯೆ ಡೈವರ್ಸ್ ಆದ್ರೆ ಜನ ನೊಂದ್ಕೋತಾರೆ. ಆದ್ರೆ ಅತ್ತೆ ಮಾವನ್ ಮಧ್ಯೆ ಡೈವರ್ಸ್ ಆದ್ರೆ ಜನ ನಗ್ತಾರೆ. ಅಲ್ಲ, ಈ ವಯಸ್ಸು ತೀರ್ಥಯಾತ್ರೆ ಮಾಡೋದು, ಕೋರ್ಟ್ ಕಚೇರಿ ಅಲಿಯೋದಲ್ಲ. ಜನ ನಿಮ್ಮನ್ನ ನೋಡಿ ನಗ್ದೆ ಇನ್ನೇನ್ ಆರ್ತಿ ಮಾಡ್ತಾರ? ಜಗತ್ತಲ್ಲಿ ಗಂಡ ಡೈವರ್ಸ್ ನೋಟಿಸ್ ಕಳಿಸ್ತಾನೆ, ಆದ್ರೆ ನೀನೇ ಕಳಿಸ್ಬಿಟ್ಟಿದ್ಯಾ. ಅದ್ರರ್ಥ ಬೆಂಕಿ ಪಟ್ಟ ಎತ್ಕೊಂಡು ಸೀಮೆಣ್ಣೆ ಸುರಿದು ನೀನೇ ಮನೆಗೆ ಬೆಂಕಿ ಹಚ್ಬಿಟ್ಟಿದ್ಯಾ. ನಮ್ ವಂಶಕ್ಕೆ ನೀನು ಮಸಿ ಬಳ್ದ್ಬಿಟ್ಟಿಯಲ್ಲ. ಇದೆಲ್ಲ ನಿನ್ಗೆ ಇವಾಗ ಅರ್ಥ ಆಗೋದಿಲ್ಲ. ಯಾವಾಗ ಪಾವನಿ ಮದ್ವೆ ವಯಸ್ಸಿಗೆ ಬರ್ತಾಳೋ ಅವಾಗ ನಿನ್ಗೆ ಅರ್ಥ ಆಗುತ್ತೆ. ಪ್ರಪಂಚ ಇದನ್ನೇ ಮಾತಾಡುತ್ತೆ, ಅಮ್ಮ ಹೇಗೋ ಮಗಳು ಹಾಗೆ ಅಂತ. ಅಲ್ಲ, ಇದೆಲ್ಲ ಮಾಡೋದಕ್ ಮುಂಚೆ ನೀನ್ ಒಂದ್ಸಲನೂ ಯೋಚನೆ ಮಾಡ್ದೆ ನೀನ್ ಮನೆನೇ ಸುಟ್ಬಿಟ್ಟಿಯಲ್ಲ. ನನ್ಗೊಂದ್ ಮಾತು ಹೇಳಿ ಅತ್ತೆ, ದ್ರೋಹ ನಾನ್ ಮಾಡದ್ನ ಇಲ್ಲ ಅವ್ರ? ಅವನೇ ದ್ರೋಹ ಮಾಡ್ದೋರವ್ರು, ತಪ್ಪು ಮಾಡ್ದೋರವ್ರು. ಆದ್ರೆ ನನ್ಗೆ ಯಾಕೆ ಶಿಕ್ಷೆ ಆಗ್ತಿದೆ ಅತ್ತೆ? ನೀವು ಪದೇ ಪದೇ ಸುತ್ತಿ ಬಳಸಿ ಬೇರೆ ಬೇರೆ ಶಬ್ದಗಳಲ್ಲಿ ಕೇವಲ ಒಂದು ಮಾತು ಹೇಳ್ತಿರ್ತೀರ. ನಿನಗ್ ನೋವಾಯ್ತು ಅಂದ್ರೆ ನೋವು ತಿನ್ನು, ಯಾಕಂದ್ರೆ ನೀನ್ ಹೆಣ್ಣು. ಗಂಡ ಆದವನು ಏನಾದ್ರೂ ಮಾಡ್ಲಿ, ಹೆಂಡ್ತಿ ತನ್ನ ಆತ್ಮಗೌರವನ ಕಳ್ಕೊಂಡು ಸಂಸಾರ ಮನೆ ನೋಡ್ಕೊಂಡು ಇರ್ಬೇಕು ಅಂತ. ಅಯ್ಯೋ, ಆತ್ಮಗೌರವ ಆತ್ಮಗೌರವ ಆತ್ಮಗೌರವ, ಬೆಂಕಿ ಬಿತ್ತು ನಿನ್ ಆತ್ಮಗೌರವಕ್ಕೆ. ಆಗಿದ್ದೆಲ್ಲ ಮರ್ತು ನಿನ್ ಮನೆನ ಚೆನ್ನಾಗಿ ನೋಡ್ಕೊಂಡಿದ್ರೆ ಏನಾಗ್ತಿತ್ತು ನಿನ್ಗೆ? ಹೆಣ್ಣು ಕೇವಲ 2 ವಿಷಯನ ಬಯಸ್ತಾಳೆ, ಒಂದು ಪ್ರೀತಿ, ಇನ್ನೊಂದು ಗೌರವ. ಪ್ರೀತಿ ಅಂತೂ ಹೊರಟು ಹೋಗಿದೆ, ಈಗ ಗೌರವನು ಹೊರಟು ಹೋದ್ರೆ ನಾನ್ ಬದುಕಿರಲ್ಲ. ಈ ದೊಡ್ಡ ದೊಡ್ಡ ಮಾತಾಡೋದನ್ನ ನಿಲ್ಲಿಸ್ಬಿಡು. 100 ಮಾತಾಡಿದ್ರು ಒಂದೇ ಮಾತು, ಪ್ರಪಂಚ ನಗುತ್ತೆ ನಮ್ಮನ್ನ ನೋಡಿ. ಪ್ರಪಂಚ ಅಂತೂ ಅವತ್ತಿಂದಾನೇ ನಗ್ತಾ ಇದೆ, ಇವರ ಮತ್ತೆ ಕಾವ್ಯ ಸಂಬಂಧ ಗೊತ್ತಾದಾಗ. ಅದಕ್ಕೆ ನಾನ್ ಅವನ್ಗೆ ಕಪಾಳಕ್ ಹೊಡೆದೆ. ಅವನ್ ತಪ್ಪು ಮಾಡಿದ್ದ, ನಾನ್ ಕಪಾಳಕ್ ಹೊಡೆದೆ, ವಿಷಯ ಮುಗ್ದೋಯ್ತು. ಇವತ್ತು ನಾನ್ ತಪ್ಪು ಮಾಡ್ತಿದ್ದೀನಿ ಅತ್ತೆ, ನನ್ಗೂ ಕಪಾಳಕ್ ಹೊಡೆದ್ಬಿಡಿ, ವಿಷಯ ಮುಗಿಯ. ಯಾವ ಸಮಾಜದ ಬಗ್ಗೆ ನೀವು ಮಾತಾಡ್ತಿದ್ದೀರೋ ಆ ಸಮಾಜ ನನ್ನ ದುಃಖ ಹಂಚ್ಕೊಳಕ್ಕೆ ಬಂದಿರ್ಲಿಲ್ಲ, ನನ್ನ ಕಣ್ಣೀರು ಒರ್ಸಕ್ಕೆ ಬಂದಿರ್ಲಿಲ್ಲ, ನನಗ್ ಸಮಾಧಾನ ಮಾಡಕ್ಕೆ ಧೈರ್ಯ ತುಂಬಕ್ಕೆ ಬರ್ಲಿಲ್ಲ. ಈಗ ಪ್ರಶ್ನೆ ಕೇಳಕ್ ಬರುತ್ತಲ್ವಾ? ಯಾವ ಸಮಾಜಕ್ಕೆ ನನ್ನ ಚಿಂತೆ ಇಲ್ವೋ ಆ ಸಮಾಜನ ನಾನು ಕೇರ್ ಮಾಡಲ್ಲ ಅತ್ತೆ. ನನಗೆ ನನ್ನೋರ್ ಬಗ್ಗೆ ಚಿಂತೆ ಇದೆ, ನನ್ನ ಬಗ್ಗೆ ಚಿಂತೆ ಇದೆ. ನಾನು ಗೌರವದಿಂದ ಬದುಕಬೇಕು ಅಂತಿದ್ದೀನಿ ಅತ್ತೆ, ನಿರಾಳವಾಗಿ ಉಸಿರಾಡಕ್ ಬಯಸ್ತಿದ್ದೀನಿ. ಗಂಡ ಬಿಟ್ಟು ಹೆಂಗ್ಸು ಅನ್ನಿಸ್ಕೊಳ್ಳೋದಕ್ಕಿಂತ ನಾನು ಗಂಡನ್ನ ಬಿಟ್ಟು ಹೆಂಗ್ಸು ಅಂತ ಕರೆಸ್ಕೊಳ್ಳೋದು ಒಳ್ಳೇದು. ಸ್ವೀಟಿ ಅಪ್ಪ ಅಮ್ಮನ ವಿಚ್ಛೇದನ ಆಗಲ್ಲ ಅತ್ತೆ. ಅವಳ ಅಪ್ಪ ಅಮ್ಮ ಯಾವಾಗ್ಲೂ ಅವಳ ಪಾಲಿಗಿರ್ತಾರೆ. ವಿಚ್ಛೇದನ ನನ್ಗೆ ಮತ್ತೆ ನನ್ನ ಗಂಡನ್ಗಾಗತ್ತೆ. ಹೆಣ್ಣಿಗೆ ಯಾವಾಗ್ಲೂ ಉಸಿರು ಕಟ್ಕೊಂಡು ಬಾಳೋದನ್ನ ಕಲಿಸ್ತಾರೆ, ನಿರಾಳವಾಗಿ ಉಸಿರಾಡೋದನ್ನ ಕಲಿಬೇಕಾಗತ್ತೆ. ನಾನದನ್ನ ಕಲಿತಿದ್ದೀನಿ ಅತ್ತೆ. ಮಮ್ಮಿ ಅಪ್ಪಂದು ಡಿವೋರ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಟ್ಸ್ ನಾಟ್ ಈಸಿ. ದಾಟ್ಸ್ ಬಿಕಾಸ್ ಇಲ್ಲೆಲ್ಲರೂ ಡಿವೋರ್ಸ್ನ ತಪ್ಪು ಅನ್ಕೊಂಡಿದ್ದಾರೆ. ಆದ್ರೆ ಇಬ್ರು ಒಬ್ರಿಗೊಬ್ರು ಖುಷಿಯಾಗಿಲ್ಲ ಅಂದ್ಮೇಲೆ ಅವರು ಬೇರೆ ಆಗೋದು ಇಟ್ಸ್ ಕಾಮನ್ ಸೆನ್ಸ್. ಐ ಜಸ್ಟ್ ಹೋಪ್ ಮಮ್ಮಿ ಡಿವೋರ್ಸ್ ಆದ್ಮೇಲೆ ಖುಷಿಯಾಗಿರ್ತಾರೆ. ಸಮಾಜ ಹೆಣ್ಣಿನ ಸಂತೋಷನ ಸಹಿಸ್ಕೊಳ್ಳಲ್ಲ ಸಮರ್. ಲೋ ಮಗ, ನಮ್ಗಂತೂ ಸಮರ್ ಸಂತೋಷ ಸಹಿಸ್ಕೊಳಕ್ ಆಗ್ತಿಲ್ಲ. ಆಕಾಶ್, ಮರ್ಯಾದೆಯಿಂದ ಮಾತಾಡು. ಮಗನೇ, ನಮ್ಗೆ ಹೇಳಕ್ ಬರ್ತಾ ಇದೀಯಾ? ಆ ಮರ್ಯಾದೆ ನಿಮ್ಮ ಅಪ್ಪನ್ ಕಲ್ಸ್ಬೇಕಾಗಿತ್ತಲ್ವಾ? ಅವ್ನ್ ನಿಮ್ಮ ಅಮ್ಮನ್ ಬಿಟ್ಟು ಹಾಟ್ ಬೇಬ್ ಜೊತೆ ಹೊರಟೋದ. ಸಮರ್ ಕೇಳಿಸ್ಕೊಳ್ಳಲಿ, ನಿನ್ ಹುಡುಗಿ ಹೇಳ್ತಾ ಇದ್ದಾಳೆ ತಾನೆ?
ಹಾ ನಿನ್ ಗರ್ಲ್ ಫ್ರೆಂಡ್ ಮಾತು ಕೇಳು. ಅದೇ ನಿಮ್ಮಪ್ಪ ಕೇಳಿದ್ರಲ್ಲ ತನ್ನ ಗರ್ಲ್ ಫ್ರೆಂಡ್ ಮಾತನ್ನ, ಮತ್ತೆ ಬಾಲ ಅಳ್ಳಾಡಿಸ್ಕೊಂಡು ಅವ್ರ ಹಿಂದೆನೆ ಹೋಗ್ಬಿಟ್ರು. ಮಗ ಏನೇ ಹೇಳೋ, ಇವ್ರ ಅಪ್ಪ ಮಗನ ಅದೃಷ್ಟ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇವರಿಬ್ರಿಗೂ ಸಖತ್ತಾಗಿರೋ ಹುಡುಗಿರೇ ಸಿಕ್ಕಿದ್ರೆ ಅದು ಕೂಡ ಈಸಿಯಾಗಿ. ಹಾಗೆ ತಪ್ಪು ಇವ್ರ ಅಪ್ಪಂದಲ್ಲ, ಯಾಕಂದ್ರೆ ಹೊರಗಡೆ ಅವ್ಳು ಮಾಡಾರ್ನಾದ್ರೆ ಮನೇಲಿರೋರು ಓದು ಬರ ಗೊತ್ತಿಲ್ದಿರೋ ದಡ್ಡಿ. ಸಮರ್ಥ್, ಅಕ್ಕ, ಭಾವ, ಅನುಪಮ, ಬೇಗ ಹೊರಗಡೆ ಬನ್ನಿ. ಅಲ್ಲಿ ನೋಡಿ, ಸಮರ್ಥ ನೋಡಿ ಜಗಳ ಆಡ್ತಿದ್ದಾರೆ. ಹೌ ಡೇರ್ ಯು, ನನ್ನ ತಮ್ಮನ ಮೇಲೆ ಕೈ ಮಾಡ್ತೀರಾ? ಎಷ್ಟು ಧೈರ್ಯ ನಿಮ್ಗೆ? ಈ ಕೈ ಮಾಡ ನೋಡೋಣ, ಬಿಡಲ್ಲ ನಿನ್ನ. ಈ ಕೈ ಮಾಡ ನೋಡೋಣ. ಏಯ್ ಏಯ್, ಅಯ್ಯೋ ಯಾರಾದ್ರೂ ನಿಲ್ಸಿ. ಈ ಮೇಲೆ ಕೈ ಇಡು. ಹೌ ಡೇರ್ ಯು ಟಚ್ ಹೋಗಿಲ್ಲಿಂದ. ಮಮ್ಮಿ ಮಮ್ಮಿ ಬಿಡಿ ಮಮ್ಮಿ. ಮಮ್ಮಿ ಬಿಡಿ. ಸಾಕು ಸಾಕು ಮಾಡಿ ಸಾಕು. ಏರಿಯಾ ಆಚೆ ಸಿಗೋ ನೀನು, ನೋಡ್ಕೋತೀನಿ ಏಯ್, ನಿನ್ನ. ಏನ್ ಮಾಡ್ತಿ? ಇಲ್ಲೇ ಮಾಡ, ಬಾರೋ. ಸಾಕು. ನೋಡೇ ಬಿಡೋಣ, ಬಾರೋ. ಸಾಕು. ಇನ್ನೊಂದ್ಸಲ ಹುಡುಗಿರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾಲ್ಗೆ ಕಿತ್ತು ಹಾಕ್ಬಿಡ್ತೀನಿ. ಸಮರ್ಥ್ 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 ಮಾತ್ ಕೇಳು. ಸಮರ್ಥ್. ವಾವ್, ನನ್ ಟೈಮಿಂಗ್ಸ್ ಪ್ರತಿ ಸಲ ಇಷ್ಟು ಪರ್ಫೆಕ್ಟ್ ಆಗಿರಕ್ ಹೇಗ್ ಸಾಧ್ಯ? ಸರಿ, ಈಗ ಬರತ್ತೆ ಮಜಾ.